ಇನ್ನು ಇಸ್ರೇಲ್ ಹಾಗೂ ಇರಾನ್ ನಡುವೆ ಯುದ್ಧ ತೀವ್ರ ಆಗ್ತಾ ಇರುವ ಸಂದರ್ಭದಲ್ಲೇ ಇಸ್ರೇಲ್ನಲ್ಲಿ ಸಾವಿರಾರು ಭಾರತೀಯರು ಸಿಲುಕಿದ್ದಾರೆ. ಇನ್ನು ಇಸ್ರೇಲ್ನಲ್ಲಿ ಸಿಲುಕಿರುವಂತಹ ಹಾಸನ ಮೂಲದ ಅನ್ಸಿಲಾ ರಾಣಿಯವರು ತಮ್ಮ ಕುಟುಂಬದ ಜೊತೆಯಲ್ಲಿ ಮಾತನಾಡಿದ್ದಾರೆ. ತಮ್ಮ ಪತಿ ಜಯಪ್ರಕಾಶ್ ಅವರ ಜೊತೆಯಲ್ಲಿ ಮಾತನಾಡಿ ಪತ್ನಿ ಅನ್ಸಿಲಾ ರಾಣಿಯವರು ತಾನು ಸುರಕ್ಷಿತವಾಗಿರುವುದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಆಲೂರು ತಾಲೂಕಿನ ನವಿಲಹಳ್ಳಿಯ ಅನ್ಸಿಲಾ ರಾಣಿಯವರು ತಮ್ಮ ಪತಿಗೆ ಕರೆ ಮಾಡಿ ಮಾಹಿತಿ ಕೊಟ್ಟಿದ್ದಾರೆ. ಇಸ್ರೇಲ್ನಲ್ಲಿ ನಮ್ಮನ್ನ ಸುರಕ್ಷಿತವಾಗಿ ನೋಡಿಕೊಳ್ತಾ ಇದ್ದಾರೆ, ಹೀಗಾಗಿ ಯಾರು ಆತಂಕಕ್ಕೆ ಒಳಗಾಗಬೇಡಿ ಅಂತ ಅನ್ಸಿಲಾ ರಾಣಿ ತಮ್ಮ ಪತಿಯೊಂದಿಗೆ ಮಾತನಾಡಿದ್ದಾರೆ. ದಿನನಿತ್ಯ ಸೈರನ್ ಸದ್ದು ಕೇಳಿ ಬರುತ್ತೆ, ಗುಂಡಿನ ಶಬ್ದಗಳು ಕೇಳಿಸುತ್ತವೆ. ಸದ್ಯಕ್ಕೆ ನಾವು ಈಗ ಸುರಕ್ಷಿತವಾಗಿ ಇಸ್ರೇಲ್ನಲ್ಲಿ ಇದ್ದೀವಿ. ದಿನಕ್ಕೆ ಒಂದೇ ಒಂದು ಗಂಟೆ ಮಾತ್ರ ನಾವು ಕೆಲಸ ಮಾಡ್ತಾ ಇದ್ದೀವಿ. ಸೈರನ್ ಶಬ್ದ ಕೇಳಿಸಿದ ತಕ್ಷಣ ಬಂಕರ್ಗೆ ನಾವು ಹೋಗ್ತೀವಿ. ಆಕಾಶದಲ್ಲಿ ಮಿಸೈಲ್ ರಾಕೆಟ್ಗಳ ಶಬ್ದಗಳನ್ನು ನಾವು ಕೇಳ್ತಾ ಇದ್ದೀವಿ, ರಾಕೆಟ್ಗಳನ್ನು ನೋಡ್ತಾ ಇದ್ದೀವಿ. ವಿಡಿಯೋ ಕಾಲ್ ಮಾಡಿದಂತಹ ಸಂದರ್ಭದಲ್ಲಿ ತನ್ನ ಪತಿಗೆ ಪತ್ನಿ ಮಾಹಿತಿ ಕೊಟ್ಟಿದ್ದಾರೆ. ಏನಾಗಲ್ಲ ಸರ್, ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನ್ಸಿಲಾ ರಾಣಿಯವರ ಕುಟುಂಬಸ್ಥರನ್ನ ನಮ್ಮ ಪ್ರತಿನಿಧಿ ಪ್ರಕಾಶ್ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕುಟುಂಬಸ್ಥರು ಕೇಳಿ. ಇಸ್ರೇಲ್ ಹಾಗೂ ಇರಾನ್ ನಡುವೆ ಈಗಾಗಲೇ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಇದೆ. ದಿನದಿಂದ ದಿನಕ್ಕೆ ಯುದ್ಧ ಸಾಕಷ್ಟು ಹೆಚ್ಚಾಗ್ತಾ ಇದೆ. ಹಾಗಾಗಿ ಇವತ್ತು ಏನಂತಂದರೆ ಹಾಸನ ಜಿಲ್ಲೆಯ ಆಲೂರು ತಾಲೂಕಿನ ಸುಮಾರು 5-6 ಹಳ್ಳಿಗಳ ಗ್ರಾಮಸ್ಥರು ಸಾಕಷ್ಟು 10 ವರ್ಷಗಳಿಂದಲೂ ಕೂಡ ಇಸ್ರೇಲ್ನಲ್ಲಿ ಕೆಲಸಕ್ಕೆ ಹೋಗಿದ್ರು. ಕೆಲವೊಬ್ಬರು ಹೋಮ್ ಟೇಕರ್ ಆಗಿ ಕೆಲಸ ಮಾಡಿದರೆ, ಇನ್ನೂ ಕೆಲ ಯುವಕರು ಕೇರ್ ಟೇಕರ್ ಆಗಿ ಕೂಡ ಕೆಲಸ ಮಾಡ್ತಾಯಿದ್ರು. ಈ ಭಾಗದ ಆಲೂರು ತಾಲೂಕಿನ ಸುಮಾರು 6ಕ್ಕೂ ಹೆಚ್ಚು ಹಳ್ಳಿಗಳು, ನವಿಲಹಳ್ಳಿ ಆಗಿರ್ಬೋದು, ಮಠದ ಕೊಪ್ಪಳ ಆಗಿರ್ಬೋದು, ಜೊತೆಗೆ ಹಾರೋಹಳ್ಳಿ ಆಗಿರ್ಬೋದು, ಈ ಭಾಗದ ಮಹಿಳೆಯರು ಸುಮಾರು 15ಕ್ಕೂ ಹೆಚ್ಚು ಮಹಿಳೆಯರು ಈಗಾಗಲೇ ಇಸ್ರೇಲ್ಗೆ ಹೋಗಿದ್ದಾರೆ. ಜೊತೆಗೆ 10ಕ್ಕೂ ಹೆಚ್ಚು ಯುವಕರು ಇಸ್ರೇಲ್ನಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಈಗ ನಮ್ಮ ಜೊತೆ ನವಿಲಹಳ್ಳಿ ಗ್ರಾಮದ ಮುಖ್ಯಸ್ಥರೇನಿದ್ದಾರೆ ಸಬಾಸ್ಟಿನ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಅವರ ಮಡದಿ ಕೂಡ ಈಗಾಗಲೇ ಇಸ್ರೇಲ್ನಲ್ಲಿ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಈಗ ಯುದ್ಧದ ಭೀಕರತೆ ನೀವು ದಿನನಿತ್ಯ ಟಿವಿಗಳಲ್ಲಿ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀರಿ. ಜೊತೆಗೆ ನಿಮ್ಮ ಕುಟುಂಬದವ್ರ ಜೊತೆನೂ ಕೂಡ ದಿನನಿತ್ಯ ಸಂಪರ್ಕದಲ್ಲಿದ್ದೀರಿ ಅನ್ನುವ ಮಾಹಿತಿ ಇರುವಂಥದ್ದು. ಅಲ್ಲಿನ ವಾತಾವರಣ ಹೇಗಿದೆ, ಜೊತೆಗೆ ನಿಮ್ಮ ಕುಟುಂಬದವರು ಯಾವೆಲ್ಲ ರೀತಿಯಾಗಿ ನಿಮಗೆ ಮಾಹಿತಿ ಕೊಡ್ತಾ ಇದ್ದಾರೆ ಅಂತ? ಬೆಳಗ್ಗೆ ಡೈಲಿ 2-3-4 ಸರಿ ಫೋನ್ ಮಾಡ್ತಿರ್ತೀವಿ. ಅವ್ರು ಹೇಳಿದ್ರು ನಾವು ಸುರಕ್ಷಿತವಾಗಿದ್ವಿ, ನಮ್ಮ ಬಗ್ಗೆ ಏನು ತೊಂದರೆ, ನಮ್ಮ ಬಗ್ಗೆ ಏನು ಗಾಬರಿ ಪಡಬೇಡಿ ಅಂತ ಹೇಳವ್ರೆ. ಆ ರೀತಿ ಏನಾದರೂ ತೊಂದರೆ ಆದರೆ ನಾವು ಇಂಡಿಯನ್ ಎಂಬಸಿಗೆ ನಾವು ರಿಪೋರ್ಟ್ ಕೊಡ್ತೀವಿ. ಇಲ್ಲಿ ನಮ್ಮ ಬಗ್ಗೆ ಏನು ತೊಂದರೆ ಇದು ಮಾಡಬೇಡಿ. ಯಾಕಂತಂದರೆ ಈಗ ಇರಾನು ಮತ್ತು ಇಸ್ರೇಲು ತುಂಬ ಟಿ ವಿನಲ್ಲಿ ನೋಡ್ತಾ ಇರ್ತೀವಿ. ತುಂಬ ಎರಡು ಕಂಟ್ರಿನೂ ಪ್ರಬಲ ಆಗಿರೋದ್ರಿಂದ ಇದು ಇನ್ನು ಮುಂದೆ ವಿಕೋಪಕ್ಕೆ ಕಾರಣವಾಗ್ಬೋದಂತ ನಮ್ಮ ಅನಿಸಿಕೆ. ಇದು ಸದ್ಯ ಮಟ್ಟಿಗೆ ಸ್ಟಾಪ್ ಆದರೆ ಪರವಾಗಿಲ್ಲ ಅಂತ ಏನಾದರೂ ಹೆಚ್ಚಿಗೆ ಆದರೆ, ಇನ್ನೇನು ಯುದ್ಧ ವಿಪರೀತ ಆದರೆ ಅಂಥ ಸಂದರ್ಭದಲ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೇವೆ, ನಮ್ಮವರೆಲ್ಲರೂ ಸೇಫ್ಟಿಯಾಗಿ ಕರ್ಕೊಬರೋ ವ್ಯವಸ್ಥೆ ಮಾಡಬೇಕಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊಳ್ತೇವೆ. ಎಷ್ಟು ಹಳ್ಳಿಗಳ ಜನರು ನಿಮ್ಮ ಅಕ್ಕಪಕ್ಕದಲ್ಲಿ, ಎಷ್ಟು ಹಳ್ಳಿಗಳ ಜನರು, ಜೊತೆಗೆ ಮಹಿಳೆಯರು ಎಷ್ಟು ಜನ ಇದ್ದಾರೆ, ಪುರುಷರು ಎಷ್ಟು ಜನ ಇದ್ದಾರೆ ಅಂತ? ಸರ್, ಮೋಸ್ಟ್ಲಿ 25 ಜನ, ಒಂದು ಮಹಿಳೆಯರು ಮತ್ತು ಪುರುಷರು ಒಂದು 25 ಜನ ಅಲ್ಲಿ ವರ್ಕ್ ಮಾಡ್ತಾವ್ರೆ. ಯುದ್ಧದ ಭೀಕರತೆಯ ಬಗ್ಗೆ ಏನಾದರೂ ಮಾಹಿತಿ ಕೊಟ್ಟಿದ್ದಾರಾ? ಯಾವ ಥರ ಯುದ್ಧ ನಡೀತಾ ಇದೆ, ನಾವು ಹೇಗೆ ಸೇಫ್ಟಿಯಾಗಿದ್ದೀವಿ, ಏನಾದರೂ ಬಂಕರ್ನಲ್ಲಿರುವಂಥದ್ದು ಸಾಕಷ್ಟು ಆ ರೀತಿಯಾದ ಸೇಫ್ಟಿಯಾಗಿದ್ದಾರೆ ಅನ್ನುವ ಮಾಹಿತಿ ಏನಾರು ಹೇಳ್ತಾ ಇದ್ದಾರೆ ಅಂತ ನಿಮ್ಮ ಕುಟುಂಬಸ್ಥರು? ಹೌದು ಸರ್, ಏನಾದರೂ ಅವ್ರು ಆ ರೀತಿ ಏನಾದರೂ ಡೇಂಜರ್ ಝೋನ್ ಆ ರೀತಿ ಬಂದರೆ ಸೈರನ್ ಬರ್ತದೆ ಅಂತ, ಆಗ ಅವರು ಸಡನ್ನಾಗಿ ಒಂದು ಸೇಫ್ಟಿ ರೂಮ್ ಅಂತ ಇರುತ್ತಂತೆ, ಬಂಕರ್ ರೀತಿ ಪ್ರತಿಯೊಂದು ಮನೆಯಲ್ಲೂ ಆ ರೀತಿ ಇರುತ್ತದಂತೆ. ಏನಾದ್ರು ಸೈರನ್ ಕೇಳಿಸಿದಾಗ ಅವರು ಬಂಕರ್ನಲ್ಲಿ ಅಲ್ಲಿ ಹೋಗ್ಲೇಬೇಕಂತೆ. ಸರ್, ಒಂದು 4-5 ಹಳ್ಳಿದು ಜನಗಳಲ್ಲಿ ಒಂದು ವರ್ಕ್ ಆಗಿ ಕೆಲಸ ಮಾಡ್ತಿದ್ದಾರೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಕೂಡ ಹೇಳುವಂಥ ಮಾತು. ಏನಾದರೂ ಹೆಚ್ಚು ಕಡಿಮೆ ಆದರೆ ಅಲ್ಲಿನ ಆಂಬಸಿ ಕೂಡ ಈಗಾಗಲೇ ರೆಡಿ ಇರುವಂಥದ್ದು. ಜೊತೆಗೆ ನಾವು ಕೂಡ ಕುಟುಂಬದವರ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೀವಿ. ಯುದ್ಧದ ಭೀಕರತೆ ದಿನದಿಂದ ದಿನಕ್ಕೆ ಹೆಚ್ಚಿದರೆ ನಮ್ಮ ಜೊತೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಎರಡೂ ಕೂಡ ನಿಲ್ಲಬೇಕಾಗುತ್ತೆ. ಒಂದು ಮಾಹಿತಿಯನ್ನು ಕೂಡ ಕೊಡಬೇಕಾಗಿತ್ತು. ಈಗ ಸದ್ಯಕ್ಕೆ ನಮ್ಮವರೆಲ್ಲರೂ ಕೂಡ ಸೇಫ್ ಆಗಿದ್ದಾರೆ ಅನ್ನುವ ಮಾತನ್ನು ಈಗ
ನಮ್ಮ ಜೊತೆ ಹಂಚಿಕೊಂಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.